ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಒಗ್ಗರಣೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ಬಾರಿ 2026ರ ಪೊಲೀಸ್ ಎಕ್ಸಾಮ್ ಪರೀಕ್ಷೆಯನ್ನು ಬರೆದು ಖಾಕಿ ವಸ್ತ್ರವನ್ನು ಧರಿಸಲಿಕ್ಕೆ ಸಿದ್ಧರಾಗಿದ್ದರೆ, ಆ ಕನಸನ್ನು ಕಾಣ್ತಾ ಇದ್ದರೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾವು ಬಹುನಿರೀಕ್ಷಿತ ಪರೀಕ್ಷೆಗೆ ಬರುವಂಥ ಬಹುನಿರೀಕ್ಷಿತ ಪ್ರಶ್ನೆಗಳ ಕುರಿತು ಒಂದಿಷ್ಟು ಅಧ್ಯಯನವನ್ನು ಮಾಡೋಣ ಅನ್ನುವಂಥದ್ದು. ಎಲ್ಲವೂ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿರೀಕ್ಷಿತ ಪ್ರಶ್ನೆಗಳಾಗಿದ್ದಾವೆ ಅನ್ನುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಯಗಾರ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿತ್ತು ಅನ್ನುವಂಥದ್ದು. ಸೈನಿಕ ಆಡಳಿತ, ಗ್ರಾಮ ಆಡಳಿತ, ಕಂದಾಯ ವಸೂಲಾತಿ ಮತ್ತು ಧಾರ್ಮಿಕ ಮಂಡಳಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಇಲ್ಲಿ ಬಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥದ್ದು. ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಆಯಗಾರ ವ್ಯವಸ್ಥೆ ಅನ್ನುವಂಥದ್ದು ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಷಯ ವಸ್ತು ಆಗಿತ್ತು. ನೋಡಿ, ಸರಿಯಾದ ಉತ್ತರ ಬಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಗ್ರಾಮೀಣ ಆಡಳಿತವನ್ನು ಸುಗಮಗೊಳಿಸಲು ವಂಶಪಾರಂಪರ್ಯವಾಗಿ ಇರುವ 12 ಜನ ಅಧಿಕಾರಿಗಳ ಮಂಡಳಿಯನ್ನು ನೇಮಿಸಲಾಗುತ್ತಿತ್ತು. ಇವರನ್ನು ಆಯಗಾರರು ಎನ್ನಲಾಗುತ್ತಿತ್ತು. ಇವರಲ್ಲಿ ಗೌಡ, ಶಾನುಭೋಗ, ತಳವಾರ ಪ್ರಮುಖರಾಗಿದ್ದರು. ಇವರಿಗೆ ಸಂಬಳದ ಬದಲಾಗಿ ತೆರಿಗೆ ಮುಕ್ತ ಭೂಮಿಯನ್ನು ನೀಡಲಾಗ್ತಿತ್ತು ಅನ್ನುವಂಥ 12 ಜನ ಯಾವುದಕ್ಕೆ ಸಂಬಂಧಪಟ್ಟಿದ್ರಪ್ಪ ಅಂದರೆ ಇಲ್ಲಿ ಗ್ರಾಮಾಡಳಿತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ನೋಡಿ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ. ಭಾರತ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ವಿಧಿ 72, ವಿಧಿ 61, ವಿಧಿ 123, ವಿಧಿ 352 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ. 72ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಭಾರತ ಸಂವಿಧಾನದ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರಕ್ಕೆ ಈ ಒಂದು ವಿಧಿಯಲ್ಲಿ ಸಂಬಂಧಪಟ್ಟಿದೆ ಅನ್ನುವಂಥ ಅದರ ಒಂದು ವಿವರಣೆ ನೋಡೋಣ. ನೋಡಿ, 72ನೇ ವಿಧಿ ಏನು ಹೇಳುತ್ತೆ ಅಂದರೆ ಸಂವಿಧಾನದ 72ನೇ ವಿಧಿಯು ಭಾರತದ ರಾಷ್ಟ್ರಪತಿಗಳಿಗೆ ಯಾವುದೇ ಅಪರಾಧಿಗೆ ನ್ಯಾಯಾಲಯ ನೀಡಿದ ಶಿಕ್ಷೆಯನ್ನು ಕಡಿಮೆ ಮಾಡುವ, ಮುಂದೂಡುವ ಅಥವಾ ಸಂಪೂರ್ಣವಾಗಿ ರದ್ದುಗೊಳಿಸುವ ಮರಣದಂಡನೆಯನ್ನು ಸೇರಿದಂತೆ ವಿಶೇಷ ಅಧಿಕಾರವನ್ನು ಇಲ್ಲಿ ಹೊಂದಿದೆ ಅನ್ನುವಂಥದ್ದು. 61ನೇ ವಿಧಿ ಏನು ತಿಳಿಸ್ಕೊಡುತ್ತಪ್ಪ ಅಂತಂದರೆ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಹಾಗೂ 123ನೇ ವಿಧಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರಕ್ಕೆ ಇದು ಸಂಬಂಧಪಟ್ಟಿರುವಂಥದ್ದು. ಈ ವಿಧಿಗಳನ್ನು ಕೂಡ ಇಲ್ಲಿ ನೀವು ನೆನಪಿಡಬೇಕಾಗತ್ತೆ ನೋಡಿರಿ, ಭಾಳಷ್ಟು ಪರೀಕ್ಷೆಗಳಲ್ಲಿ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯು ಲಡಾಖ್ ಮತ್ತು ಜಸ್ಕರ್ ಪರ್ವತ ಶ್ರೇಣಿಗಳ ಮಧ್ಯೆ ಹರಿಯುತ್ತದೆ. ಜೇಲಂ ನದಿ, ಸಟ್ಲೇಜ್ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಸಿ. ಸಿಂಧೂ ನದಿ ಏನು ಮಾಡುತ್ತೆ ಇಲ್ಲಿ ಲಡಾಖ್ ಮತ್ತು ಜಸ್ಕರ್ ಪರ್ವತ ಶ್ರೇಣಿಗಳ ಮಧ್ಯೆ ಇಲ್ಲಿ ಹರಿಯುತ್ತೆ ಅನ್ನುವಂಥದ್ದು. ನೋಡಿ, ವಿವರಣೆ ನೋಡೋಣ. ಸಿಂಧೂ ನದಿ ವಿವರಣೆ. ಸಿಂಧೂ ನದಿಯು ಟಿಬೆಟ್ನ ಮಾನಸ ಸರೋವರದ ಬಳಿ ಹುಟ್ಟಿ ಭಾರತದ ಲಡಾಖ್ ಪ್ರಾಂತ್ಯವನ್ನು ಪ್ರವೇಶಿಸುತ್ತದೆ. ಇದು ಉತ್ತರದಲ್ಲಿರುವ ಲಡಾಖ್ ಶ್ರೇಣಿ ಮತ್ತು ದಕ್ಷಿಣದಲ್ಲಿರುವ ಜಸ್ಕರ್ ಶ್ರೇಣಿಗಳ ನಡುವೆ ಕಣಿವೆಯನ್ನು ನಿರ್ಮಿಸಿ ಹರಿಯುತ್ತದೆ. ಲಡಾಖ್ನ ಲೇಹ ಪಟ್ಟಣವು ಈ ನದಿಯ ದಂಡೆಯ ಮೇಲಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ, ಮಾನವನ ದೇಹದಲ್ಲಿ ಎರಿಥ್ರೋಪೊಯೆಟಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುವ ಅಂಗ ಯಾವುದು. ಯಕೃತ್ತು, ಗುಲ್ಮ, ಮೇದೋಜೀರಕ ಗ್ರಂಥಿ, ಮೂತ್ರಪಿಂಡ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ. ಕಿಡ್ನಿ ಅಂತ ಹೇಳ್ತೀವಿ ನಾವು. ಹೌದಾ, ಈ ಕಿಡ್ನಿ ಏನು ಮಾಡುತ್ತಪ್ಪ ಅಂದರೆ ಮಾನವ ದೇಹದಲ್ಲಿ ಎರಿಥ್ರೋಪೊಯೆಟಿನ್ ಎಂಬ ಹಾರ್ಮೋನನ್ನು ಇದು ಉತ್ಪತ್ತಿ ಮಾಡುತ್ತೆ. ನೋಡಿ, ವಿವರಣೆ. ಎರಿಥ್ರೋಪೊಯೆಟಿನ್ ಎನ್ನುವುದು ಮೂತ್ರಪಿಂಡಗಳಿಂದ ಸ್ರವಿಸುವ ಪ್ರಮುಖ ಹಾರ್ಮೋನ್ ಆಗಿದೆ. ದೇಹದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾದಾಗ ಈ ಹಾರ್ಮೋನ್ ಮೂಳೆ ಮಜ್ಜೆಯನ್ನು ಪ್ರೇರೇಪಿಸಿ ಹೆಚ್ಚಿನ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಇದು ಸಹಾಯವನ್ನು ಮಾಡುತ್ತೆ. ನೋಡಿ, ನಾನು ಎಲ್ಲ ಪ್ರಶ್ನೆಗಳನ್ನು ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ಮಹಾಕೂಟ ಶಾಸನವನ್ನು ಕೆತ್ತಿಸಿದವರು ಯಾರು. 1ನೇ ಪುಲಿಕೇಶಿ, ಮಂಗಳೇಶ, 2ನೇ ಪುಲಿಕೇಶಿ, ವಿಕ್ರಮಾದಿತ್ಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದು ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ. ಆಪ್ಷನ್ಸ್ ಬಿ. ಮಂಗಳೇಶ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ಮಂಗಳೇಶ ಏನು ಮಾಡ್ತಾನೆ, ಮಹಾಕೂಟ ಶಾಸನವನ್ನು ಕೆತ್ತಿಸ್ತಾನೆ. ನೋಡಿ, ವಿವರಣೆ. ಬಾದಾಮಿ ಚಾಲುಕ್ಯ ವಂಶದ ಅರಸನಾದ ಮಂಗಳೇಶನು ಕ್ರಿಸ್ತಶಕ 602ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಾಕೂಟದಲ್ಲಿ ಈ ಸ್ತಂಭವನ್ನು ಕೆತ್ತಿಸಿದನು. ಇದು ಚಾಲುಕ್ಯರ ವಂಶಾವಳಿ, ಅವರ ಸೈನಿಕ ಸಾಧನೆಗಳು ಮತ್ತು ದೇವಸ್ಥಾನಗಳಿಗೆ ನೀಡಿದ ದಾನದತ್ತಿಗಳ ಬಗ್ಗೆ ಇದು ಅಧಿಕೃತ ಮಾಹಿತಿಯನ್ನು ನೀಡುತ್ತೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಆಪ್ಟಿಕಲ್ ಫೈಬರ್ ತಂತ್ರಜ್ಞಾನವು ಬೆಳಕಿನ ಯಾವ ತತ್ವದ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡುತ್ತದೆ? ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ, ಬೆಳಕಿನ ವಿವರ್ತನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಆಪ್ಷನ್ಸ್ ಎ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಆಪ್ಟಿಕಲ್ ಫೈಬರ್ ಅನ್ನುವಂಥದ್ದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲದ ಮೇಲೆ ಇದು ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು. ವಿವರಣೆ ನೋಡೋಣ. ಆಪ್ಟಿಕಲ್ ಫೈಬರ್ ಮೂಲಕ ಇಂಟರ್ನೆಟ್ ಮತ್ತು ಡೇಟಾವನ್ನು ಬೆಳಕಿನ ರೂಪದಲ್ಲಿ ಅತ್ಯಂತ ವೇಗವಾಗಿ ಕಳುಹಿಸಲಾಗುತ್ತದೆ. ಬೆಳಕಿನ ಕಿರಣವು ಗ್ಲಾಸ್ ತಂತಿಯ ಒಳಗೆ ಪ್ರವೇಶಿಸಿದಾಗ ಅದು ಹೊರಹೋಗದೆ ಒಳಗಡೆಯೇ ಸರಣಿ ಪ್ರತಿಫಲನ ಹೊಂದುತ್ತಾ ಸಾಗುತ್ತದೆ. ಇದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಎಂದು ಇಲ್ಲಿ ಕರೆಯಲಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಎ ಶಿಮ್ಲಾ ಹಿಮಾಚಲ ಪ್ರದೇಶದಲ್ಲಿ, ಮನ್ನಾರ್ ಕೇರಳ ರಾಜ್ಯದಲ್ಲಿ, ನೈನಿತಾಲ್ ಉತ್ತರಾಖಂಡ, ಆನ್ಲೆ ಲಡಾಖ್ನಲ್ಲಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ. ಇದು ಕರೆಂಟ್ ಅಫೇರ್ಸಲ್ಲಿ ಕೇಳುವಂಥ ಚಾನ್ಸಸ್ ಇದೆ ನೋಡಿ. ಆನ್ಲೆ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಒಂದು ಸ್ಥಳದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಅನ್ನುವಂಥದ್ದು ನೋಡಿ. ಇದರ ಒಂದು ವಿವರಣೆ. ಲಡಾಖ್ನ ಆನ್ಲೆ ಎಂಬ ಗ್ರಾಮದಲ್ಲಿ ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಸ್ಥಾಪಿಸಲಾಗಿದೆ. ಇದು ಕೃತಕ ಬೆಳಕಿನ ಮಾಲಿನ್ಯವಿಲ್ಲದ ಪ್ರದೇಶವಾಗಿದ್ದು ಇಲ್ಲಿನ ಆಕಾಶ ರಾತ್ರಿಯ ವೇಳೆ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತದೆ. ಇದು ಖಗೋಳ ವೀಕ್ಷಣೆ ಮತ್ತು ನಕ್ಷತ್ರಗಳ ಅಧ್ಯಯನಕ್ಕೆ ವಿಶ್ವದಲ್ಲೇ ಪ್ರಸಿದ್ಧವನ್ನು ಪಡೆದಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ರಿಸರ್ವ್ ರೆಪೋ ದರ, ರಿವರ್ಸ್ ರೆಪೋ ದರ, ಬ್ಯಾಂಕ್ ದರ, ನಗದು ಮೀಸಲು ಅನುಪಾತ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ರೆಪೋ ದರ ಅಂತೇಳಿ ಇಲ್ಲಿ ಕರೀತಾರೆ ಅನ್ನುವಂಥದ್ದು ನೋಡಿ. ಅಂದರೆ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿಯನ್ನು ಇಲ್ಲಿ ರೆಪೋ ದರ ಅಂತೇಳಿ ಕರೀತಾರೆ ನೋಡಿ. ರೆಪೋ ದರ ಎಂದರೆ RBI ಇತರ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವಾಗಿದೆ. ಹಣದುಬ್ಬರ ಮತ್ತು ಆರ್ಥಿಕ ಸ್ಥಿರತೆಯನ್ನು ಮಾರುಕಟ್ಟೆಯಲ್ಲಿ ನಿಯಂತ್ರಿಸಲು RBI ಈ ದರವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಜಗತ್ತಿನ ಅತ್ಯಂತ ಆಳವಾದ ಕಂದಕವಾದ ಮರಿಯಾನಾ ಕಂದಕ ಯಾವ ಮಹಾಸಾಗರದಲ್ಲಿದೆ? ಅಟ್ಲಾಂಟಿಕ್ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ. ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರದಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಕಂದಕವನ್ನು ನಾವಿಲ್ಲಿ ನೋಡ್ತೀವಿ ನೋಡಿ. ಮರಿಯಾನಾ ಕಂದಕವು ಪೆಸಿಫಿಕ್ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿದೆ. ಇದರ ಅತ್ಯಂತ ಆಳವಾದ ಬಿಂದುವನ್ನು ಚಾಲೆಂಜರ್ ತಗ್ಗು ಅಥವಾ ಚಾಲೆಂಜರ್ ಡೀಪ್ ಎಂದು ಕರೆಯಲಾಗುತ್ತದೆ. ಇದು ಸುಮಾರು 11,034 ಅಂದರೆ 11 ಕಿಲೋಮೀಟರ್ ಆಳವಾಗಿದೆ. ಎವರೆಸ್ಟ್ ಪರ್ವತವನ್ನೇ ಇದರೊಳಗೆ ಮುಳುಗಿಸಿದರೂ ಇನ್ನೂ ಜಾಗ ಉಳಿಯುತ್ತದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 1916ರ ಪ್ರಸಿದ್ಧ ಲಕ್ನೋ ಒಪ್ಪಂದ ಯಾರ ನಡುವೆ ನಡೆಯಿತು? ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ, ಆಪ್ಷನ್ಸ್ ಬಿ ಬ್ರಿಟಿಷರು ಮತ್ತು ಮುಸ್ಲಿಮರ ನಡುವೆ, ನರಮಪಂಥೀಯರು ಮತ್ತು ಬ್ರಿಟಿಷರು, ಹರಿಜನರು ಮತ್ತು ಕಾಂಗ್ರೆಸ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಏನಾಯ್ತು ಇಲ್ಲಿ ಲಕ್ನೋ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ನೋಡಿ. ಇದರ ಒಂದು ವಿವರಣೆ. 1916ರಲ್ಲಿ ಅಂಬಿಕಾ ಚರಣ್ ಮಜುಮ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಬ್ರಿಟಿಷರ ವಿರುದ್ಧ ಜಂಟಿ ಹೋರಾಟ ನಡೆಸಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಐತಿಹಾಸಿಕ ಒಪ್ಪಂದವಾಯಿತು. ಇದೇ ಅಧಿವೇಶನದಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಕೂಡ ಒಂದಾದರು ಅನ್ನುವಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ 11ನೇ. ಇದನ್ನು ಭಾಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ. ಭೋಪಾಲ್ ಗ್ಯಾಸ್ ದುರಂತಕ್ಕೆ ಕಾರಣವಾದ ವಿಷಕಾರಿ ಅನಿಲ ಯಾವುದು? ಆಪ್ಷನ್ಸ್ ಎ ಪೊಟ್ಯಾಸಿಯಂ ಸೈನೈಡ್, ಮೀಥೈಲ್ ಐಸೋಸೈನೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಮೀಥೈಲ್ ಐಸೋಸೈನೈಡ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಇದರ ಒಂದು ವಿವರಣೆ ನೋಡಿ. ದಿನಾಂಕ 2-3 ಡಿಸೆಂಬರ್ 1984ರ ರಾತ್ರಿ ಭೋಪಾಲ್ನ ಯೂನಿಯನ್ ಕಾರ್ಬೈಡ್ ಕೀಟನಾಶಕ ಕಾರ್ಖಾನೆಯಿಂದ
ಮೀಥೈಲ್ ಐಸೋಸೈನೈಡ್ ಎಂಬ ಅತ್ಯಂತ ವಿಷಕಾರಿ ಅನಿಲ ಸೋರಿಕೆಯಾಯಿತು. ಈ ಕರಾಳ ದುರಂತದಲ್ಲಿ ಸಾವಿರಾರು ಜನರು ನಿದ್ದೆಯಲ್ಲೇ ಸಾವನ್ನಪ್ಪಿದರು ಮತ್ತು ಲಕ್ಷಾಂತರ ಜನರು ಶಾಶ್ವತವಾಗಿ ಅಂಗವಿಕಲರಾದರು ಅನ್ನುವಂಥದ್ದು. ಇಲ್ಲಿ ಮೀಥೈಲ್ ಐಸೋಸೈನೈಡ್ ಅನ್ನುವಂಥದ್ದು ಅಷ್ಟೊಂದು ಡೇಂಜರ್ ಆಗಿರುವಂಥ ಒಂದು ವಿಷ ಅನಿಲ ಆಗಿತ್ತು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತವಾದ ಕುಂಚಿಕಲ್ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಶರಾವತಿ ನದಿ, ನೇತ್ರಾವತಿ ನದಿ, ವರಾಹಿ ನದಿ, ಕಾವೇರಿ ನದಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಕುಂಚಿಕಲ್ ಜಲಪಾತವು ವರಾಹಿ ನದಿಯಿಂದ ನಿರ್ಮಾಣಗೊಂಡಿದೆ ಅನ್ನುವಂಥದ್ದು. ವಿವರಣೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಸ್ತಿಗಟ್ಟೆ ಬಳಿ ವರಾಹಿ ನದಿಗೆ ಅಣೆಕಟ್ಟು ಕಟ್ಟುವ ಮುನ್ನ ಈ ಜಲಪಾತ ಸೃಷ್ಟಿಯಾಗುತ್ತಿತ್ತು. ಇದು ಸುಮಾರು 455 ಮೀಟರ್ ಅಂದರೆ 1493 ಅಡಿ ಎತ್ತರದಿಂದ ಧುಮುಕುವ ಮೂಲಕ ಭಾರತದ ಅತಿ ಎತ್ತರದ ಜಲಪಾತಗಳ ಪಟ್ಟಿಯಲ್ಲಿದೆ. ಶರಾವತಿ ನದಿಯು ಜೋಗ ಜಲಪಾತವನ್ನು ಸೃಷ್ಟಿಸುತ್ತದೆ ಅನ್ನುವಂಥ ಪ್ರಸಿದ್ಧವಾದಂಥ ಜಲಪಾತ ಜೋಗ ಜಲಪಾತ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂವಿಧಾನದ ಜಂಟಿ ಅಧಿವೇಶನವನ್ನು ಕರೆಯುವವರು ಯಾರು ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ ಸಿ, ಪ್ರಧಾನಿಯವರು ಕರೆಯುತ್ತಾರೆ, ಅದರದನ್ನು ರಾಷ್ಟ್ರಪತಿ ಅಧ್ಯಕ್ಷತೆ ವಹಿಸುತ್ತಾರೆ. ರಾಷ್ಟ್ರಪತಿ ಕರೆಯುತ್ತಾರೆ, ಲೋಕಸಭೆಯ ಸ್ಪೀಕರ್ ಅಧ್ಯಕ್ಷತೆ ವಹಿಸುತ್ತಾರೆ. ಉಪರಾಷ್ಟ್ರಪತಿಯವರು ಕರೆಯುತ್ತಾರೆ, ಪ್ರಧಾನಿ ಅವರು ಅಧ್ಯಕ್ಷತೆ ವಹಿಸುತ್ತಾರೆ. ಸ್ಪೀಕರ್ ಅವರು ಜಂಟಿ ಅಧಿವೇಶನ ಕರೀತಾರೆ, ರಾಷ್ಟ್ರಪತಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಭಾರತ ಸಂವಿಧಾನದಲ್ಲಿ ಜಂಟಿ ಅಧಿವೇಶನ ಕರೆಯುವಂಥ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ರಾಷ್ಟ್ರಪತಿಗಿದೆ. ಆ ಜಂಟಿ ಅಧಿವೇಶನ ಒಂದು ನಾಯಕತ್ವ, ಅದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರಪ್ಪ ಅಂದರೆ ಆ ಸಭೆ ಲೋಕಸಭೆ ಸ್ಪೀಕರ್ ಅವರು ಇಲ್ಲಿ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೋಡಿ. ಇದರ ಒಂದು ವಿವರಣೆ, ಸಂವಿಧಾನದ 108ನೇ ವಿಧಿಯ ಪ್ರಕಾರ ಯಾವುದಾದರೂ ಸಾಮಾನ್ಯ ಮಸೂದೆಯ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ವಿಧಿ ನೆನ್ಪಿಟ್ಕೊಳ್ರಿ ನೋಡ್ರಿ, 108ನೇ ವಿಧಿ ಜಂಟಿ ಅಧಿವೇಶನದ ಕುರಿತು ಹೇಳ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದರೆ ಈ ಜಂಟಿ ಸದನದ ಅಧ್ಯಕ್ಷತೆಯನ್ನು ಲೋಕಸಭೆ ಸ್ಪೀಕರ್ ಅವರ ಅನುಪಸ್ಥಿತಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಇದನ್ನು ವಹಿಸ್ಕೊಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆ ಏನಿದೆ ನೋಡಿ, ರೈತವಾರಿ ಪದ್ಧತಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು? ಆಪ್ಷನ್ ಸಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲೌಸಿ, ವಿಲಿಯಂ ಬೆಂಟಿಂಗ್. ಆಪ್ಷನ್ಸ್ ಡಿ, ಥಾಮಸ್ ಮುನ್ರೋ ಮತ್ತು ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಅನ್ನುವಂಥದ್ದು. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಸರಳವಾಗಿರುವಂಥ ಪ್ರಶ್ನೆ ಕೊಡಿ ನೋಡಿ. ಆಪ್ಷನ್ಸ್ ಡಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಯಾರಪ್ಪ ಅಂದರೆ ಥಾಮಸ್ ಮುನ್ರೋ ಮತ್ತು ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಅವರು ಏನು ಮಾಡ್ತಾರೆ ಅಂದರೆ ಈ ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಯನ್ನು ತರ್ತಾರೆ ನೋಡಿ. 1792ರಲ್ಲಿ ಮದ್ರಾಸ್ ಪ್ರಾಂತ್ಯದ ಬಾರಾಮಹಲ್ ಅಂದರೆ ಈಗಿನ ತಮಿಳುನಾಡು ಭಾಗದಲ್ಲಿ ಕ್ಯಾಪ್ಟನ್ ರೀಡ್ ಇದನ್ನು ಪ್ರಾಯೋಗಿಕವಾಗಿ ತಂದರು. 1820ರಲ್ಲಿ ಥಾಮಸ್ ಮುನ್ರೋ ಇದನ್ನು ಮದ್ರಾಸ್ ಪ್ರಾಂತ್ಯದಂತೆ ವಿಸ್ತರಿಸಿದನು. ಈ ಪದ್ಧತಿಯಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಅಂದರೆ ಜಮೀನ್ದಾರರಿಲ್ಲದೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿಸಬೇಕಾಗಿತ್ತು ಅನ್ನುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. 15ನೇ ಪ್ರಶ್ನೆ ಏನಿದೆ ನೋಡಿ, ರಕ್ತ ಹೆಪ್ಪುಗಟ್ಟಲು ಅಥವಾ ಬ್ಲಡ್ ಕ್ಲಾಟಿಂಗ್ ಸಹಾಯ ಮಾಡುವ ರಕ್ತದ ಕಣಗಳು ಯಾವುವು? ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ರಕ್ತದ ಪ್ಲೇಟ್ಲೆಟ್ಗಳು. ಆಪ್ಷನ್ಸ್ ಡಿ, ಪ್ಲಾಸ್ಮಾ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ರಕ್ತದ ಪ್ಲೇಟ್ಲೆಟ್ಗಳು ಇಲ್ಲಿ ಸಹಾಯವನ್ನು ಮಾಡ್ತವೆ ನೋಡಿ. ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ರಕ್ತದ ಪ್ಲೇಟ್ಲೆಟ್ಗಳು ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿದೆ ನೋಡಿ. ವಿವರಣೆ ನೋಡೋಣ. ಮಾನವನ ದೇಹಕ್ಕೆ ಗಾಯವಾದಾಗ ನಿರಂತರ ರಕ್ತಸ್ರಾವ ಆಗುವುದನ್ನು ತಡೆಯಲು ರಕ್ತದ ಪ್ಲೇಟ್ಲೆಟ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಗಾಯದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡುತ್ತವೆ. ಇದನ್ನು ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಕೂಡ ಅವಶ್ಯಕವಾಗಿದೆ. ಇದಕ್ಕೆ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಕೂಡ ಬೇಕಾಗುತ್ತೆ ನೋಡಿ ಬಾಡಿಗೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಕ್ಯೋಟೋ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಕ್ಯೋಟೋ ಪ್ರೋಟೋಕಾಲ್ ಅನ್ನುವಂಥದ್ದು ಯಾವುದಕ್ಕೆ ಇಲ್ಲಿ ಸಂಬಂಧವನ್ನು ಪಟ್ಟಿದೆ? ಓಝೋನ್ ಪದರದ ರಕ್ಷಣೆ, ಜಾಗತಿಕ ತಾಪಮಾನ ಮತ್ತು ಹಸಿರುಮನೆ ಅನಿಲಗಳ ಕಡಿತ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಕರಾವಳಿ ತೀರದ ರಕ್ಷಣೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಜಾಗತಿಕ ತಾಪಮಾನ ಮತ್ತು ಹಸಿರುಮನೆ ಅನಿಲಗಳ
ಒಂದು ಕಡಿತಕ್ಕೆ ಇದು ಕ್ಯೋಟೋ ಪ್ರೋಟೋಕಾಲ್ ಇದು ಸಂಬಂಧಪಟ್ಟಿದೆ ನೋಡಿ. ವಿವರಣೆ ನೋಡೋಣ. 1997ರಲ್ಲಿ ಜಪಾನ್ನ ಕ್ಯೋಟೋ ನಗರದಲ್ಲಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಈ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಭೂಮಿಯ ತಾಪಮಾನವನ್ನು ಹೆಚ್ಚಿಸುವ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮುಂತಾದ ಹಸಿರುಮನೆ ಅನಿಲಗಳ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಹೊರಸೂಸುವಿಕೆಯನ್ನು ನಿಯಂತ್ರಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿತ್ತು. ಒಟ್ಟಾರೆಯಾಗಿ ಇಡೀ ಪ್ರಪಂಚದಲ್ಲಿ ಜಾಗತಿಕ ತಾಪಮಾನವನ್ನು ಮತ್ತು ಅನಿಲಗಳನ್ನು ಕಡಿಮೆ ಮಾಡುವಂಥ ಒಂದು ಒಪ್ಪಂದ ಇದು ಆಗಿತ್ತು ನೋಡಿ. ನೆಕ್ಸ್ಟ್ 17ನೇ ಪ್ರಶ್ನೆ. ಕಂಪ್ಯೂಟರ್ನಲ್ಲಿ IP ಅಡ್ರೆಸ್ನ ವಿಸ್ತೃತ ರೂಪವೇನು? ಆಪ್ಷನ್ಸ್ ಎ ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನ್ಯಾಷನಲ್ ಪ್ರೋಟೋಕಾಲ್, ಇಂಟರ್ನಲ್ ಪ್ರೋಗ್ರಾಮ್, ಇಂಡೆಕ್ಸ್ ಪ್ರೊವೈಡರ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇಂಟರ್ನೆಟ್ ಪ್ರೋಟೋಕಾಲ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ವಿವರಣೆ ನೋಡೋಣ. ಇಂಟರ್ನೆಟ್ ಪ್ರೋಟೋಕಾಲ್ ಎನ್ನುವುದು ನೆಟ್ವರ್ಕ್ ಅಥವಾ ಇಂಟರ್ನೆಟ್ಗೆ ಸಂಪರ್ಕಗೊಂಡಿರುವ ಪ್ರತಿಯೊಂದು ಕಂಪ್ಯೂಟರ್, ಮೊಬೈಲ್ ಅಥವಾ ಡಿಜಿಟಲ್ ಸಾಧನಕ್ಕೆ ನೀಡಲಾಗುವ ಒಂದು ವಿಶಿಷ್ಟವಾದ ಸಂಖ್ಯೆಯ ವಿಳಾಸವಾಗಿದೆ. ಇದು ನೆಟ್ವರ್ಕ್ನಲ್ಲಿ ಡೇಟಾವನ್ನು ಸರಿಯಾದ ಸಾಧನಕ್ಕೆ ತಲುಪಿಸಲು ಸಹಾಯವನ್ನು ಮಾಡುತ್ತೆ ನೋಡಿ. ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಬಲವಾಗಿ ಶಿಫಾರಸು ಮಾಡಿದ ಸಮಿತಿ ಯಾವುದು? ಅಂದರೆ ಭಾರತ ಒಂದು ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಒಂದು ಸಮಿತಿ ಯಾವುದು ಅನ್ನುವಂಥದ್ದು. ಬಲವಂತರಾಯ್ ಮೆಹ್ತಾ ಸಮಿತಿ, LM ಸಿಂಘ್ವಿ ಸಮಿತಿ, ಸರ್ಕಾರಿ ಆಯೋಗ, ಸ್ವರ್ಣ ಸಿಂಗ್ ಸಮಿತಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ. ವಿವರಣೆ ನೋಡೋಣ. 1976ರಲ್ಲಿ ಅಂದರೆ ಯಾವಾಗಿದ್ದು ಸಂಖ್ಯೆ 1976ರಲ್ಲಿ ದೇಶದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು. ಇದಕ್ಕಾಗಿ ಸಂವಿಧಾನದ 4ನೇ ಎ ವಿಧಿ 51ನೇ ಎ ಹೊಸದಾಗಿ ಸೇರಿಸಲಾಯಿತು. ಆರಂಭದಲ್ಲಿ 10 ಕರ್ತವ್ಯಗಳಿದ್ದವು. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 11ನೇ ಕರ್ತವ್ಯವನ್ನು ಇಲ್ಲಿ ಸೇರಿಸಲಾಯಿತು. ಅದೇ ಏನಪ್ಪ ಅಂದರೆ 6 to 14 ಮಕ್ಕಳಿಗೆ ಅದು ಉಚಿತ ಒಂದು ಶಿಕ್ಷಣವನ್ನು ಹೇಳುತ್ತದೆ ನೋಡಿರಿ. ಒಟ್ಟು ಇವಾಗ 11 ಕರ್ತವ್ಯಗಳಿದ್ದಾವೆ. 19ನೇ ಪ್ರಶ್ನೆ. ಕಾವೇರಿ ನದಿಯಿಂದ ಸೃಷ್ಟಿಯಾದ ಜಲಪಾತದಲ್ಲಿ ಸ್ಥಾಪಿಸಲಾದ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಮೊದಲ ಜಲವಿದ್ಯುತ್ ಯಾವುದು? ಶರಾವತಿ ಜಲವಿದ್ಯುತ್ ಯೋಜನೆ, ಶಿವನಸಮುದ್ರ ಜಲವಿದ್ಯುತ್ ಯೋಜನೆ, ಸೂಪಾ ಜಲವಿದ್ಯುತ್ ಯೋಜನೆ, ಕದ್ರಾ ಜಲವಿದ್ಯುತ್ ಯೋಜನೆ. ಇದಕ್ಕೆ ನೀವೇನು ಮಾಡಿರಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಉತ್ತರ ಯಾವುದಿದೆ ಅನ್ನುವಂಥ ಯಾವುದು 19ನೇ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ನೀಡ್ತೀರಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ಕಣ್ಣಿನ ಯಾವ ವಿಶಿಷ್ಟ ಭಾಗವು ಬೆಳಕಿನ ತೀವ್ರತೆಗೆ ಅನುಗುಣವಾಗಿ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ? ಕಾರ್ನಿಯಾ, ಐರಿಸ್, ರೆಟಿನಾ, ಸಿಲಿಯರಿ ಸ್ನಾಯುಗಳು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಐರಿಸ್ ಅನ್ನುವಂಥದ್ದು ಏನು ಮಾಡುತ್ತಾ ಮಾನವನ ಕಣ್ಣಿನ ಬೆಳಕಿನ ತೀವ್ರತೆಗೆ ಅನುಗುಣವಾಗಿ ಕಣ್ಣಿನ ಪಾಪೆಯ ಗಾತ್ರವನ್ನು ಇದು ನಿಯಂತ್ರಿಸುತ್ತದೆ ಅನ್ನುವಂಥದ್ದು. ವಿವರಣೆ ನೋಡೋಣ. ಐರಿಸ್ ಎನ್ನುವುದು ಪ್ರಕಾಶಮಾನವಾದ ಹಾಗೂ ಬಣ್ಣದ ವಲಯವಾಗಿದ್ದು ಇದು ಮಧ್ಯದಲ್ಲಿರುವ ಕಣ್ಣಿನ ಪಾಪೆಯ ವ್ಯಾಸ ಮತ್ತು ಗಾತ್ರವನ್ನು ಕಿರಿದಾಗಿಸುವ ಅಥವಾ ಹಿರಿದಾಗಿಸುವ ಮೂಲಕ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಕಾರ್ನಿಯಾವು ಬೆಳಕನ್ನು ಪ್ರತಿಫಲಿಸುತ್ತದೆ ಮತ್ತು ರೆಟಿನಾವು ಚಿತ್ರವನ್ನು ಗ್ರಹಿಸುತ್ತದೆ ಅನ್ನುವಂಥ ಆಲ್ರೆಡಿ ನೀವು ಚಿತ್ರ ನೋಡಿದ್ದೀರಿ ಹೌದಾ. ಇಷ್ಟ ಆಗಿತ್ತು ಇವತ್ತಿನ ತರಗತಿಯ ಪ್ರಮುಖ ಮಾದರಿ ಪ್ರಶ್ನೆಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳ ಜೊತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.